ಪ್ರತಿಷ್ಠಿತ ಕಂಪ್ನಿಗಳ ಒಂದಾದಂಥ ಟೊಯೋಟಾ ಕಿರ್ಲೋಸ್ಕರ್ ಅವರ ಒಂದು CSR ಅನುದಾನ ಅಡಿಯಲ್ಲಿ ಇವತ್ತು ಮಮದಾಪುರದಲ್ಲಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಿನ ಹಾಗೂ ಕಣ್ಮೋಷ್ನಾಳದ ಗೌರ್ಮೆಂಟ್ ಹೈಸ್ಕೂಲದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಟೊಯೋಟಾ ಕಂಪನಿಯ ಹಿರಿಯ ಅಧಿಕಾರಿಗಳು, ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಮತ್ತು ಡೈರೆಕ್ಟರ್ ಆಫ್ ಚೀಫ್ ಕಮ್ಯುನಿಕೇಷನ್ ಆಫೀಸರ್ ಆದಂಥ ಆತ್ಮೀಯರಾದಂಥ ಶ್ರೀ ಸುದೀಪ್ ಶಾಂತಾರಾಮ್ ದಳವಿ ಅವರೇ, ಜನರಲ್ ಮ್ಯಾನೇಜರ್ ಆದಂಥ ಶ್ರೀ ರೋಷನ್ ಆರ್ ಅವರೇ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆದಂಥ ಶ್ರೀ ಕಿರಣ್ HG ಅವರೇ, ಮ್ಯಾನೇಜರ್ ಆದಂಥ ಶ್ರೀ ರಮೇಶ್ BR ಅವರೇ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ಈಶಾನಂದ್ ಅವರೇ, ಶ್ರೀ ಸಂಗಮೇಶ್ ಬಬಲೇಶ್ವರ್ ಅವರೇ, ಬಸವರಾಜ್ ದೇಸಾಯಿ ಅವರೇ, ಶಿಬಾಪುಗೌಡ ಶಿವಗುಣಶಿ ಅವರೇ, ಹಿರಣ್ಗೌಡ ಬೇರಾದರ್ ಅವರೇ, ಮಧುರಾಜ್ ಕುಲಕರ್ಣಿ ಅವರೇ, ಹಿರಿಯರಾದಂಥ ಹೊರನಾಟಿ ಅವರೇ, ಬಸನಗೌಡ ಪಾಟೀಲ್ ರೇ, ಚಂದ್ರಶೇಖರ್ ಪೂಜಾರಿ ಅವರೇ, ಮಲ್ಲಿಕಾರ್ಜುನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಗಂಗೂರ್ ಅವರೇ, BDA ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಆದಂಥ ಶ್ರೀ ವಿಜಯ್ ಸಂಗಮ್ ಅವರೇ, ವಕ್ಫ್ ಬೋರ್ಡ್ನ ಅಧ್ಯಕ್ಷರಾದಂಥ ಶ್ರೀ ಕೌಸರ್ ನಿಯಾಜ್ ಅಖ್ತಾರ್ ಅವರೇ, ರೈತ ಸಂಘದ ಧುರೀಣರಾದಂಥ ಶ್ರೀ ಅರವಿಂದ್ ಕುಲಕರ್ಣಿ ಅವರೇ, ಶ್ರೀ ಸಾಬು ಜಂಬಗಿ ಅವರೇ, ಮಲ್ಲು ಗೋಟೆ ಅವರೇ, ಮಮತಾಪುರ ಗ್ರಾಮದ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ, ಮಮದಾಪುರ, ಪುಲ್ದಿನಿ, ಕೊಡಬಾಗಿ, ದೇವಾಪುರ್, ಕನ್ಮೋಷ್ನಾಳ್, ಮಂಗಳೂರು, ಹೊಳೆಯಂಗರ್ಗಿ, ಬೆಳ್ಳುಬಿ, ಜೈನಾಪುರ, ತಾಜ್ಪುರ ಎಂಬನ ಆಗಮಿಸಿದ ಎಲ್ಲ ಮತ್ತು ಮಮದಾಪುರ ಗ್ರಾಮದ ಎಲ್ಲ ಆತ್ಮೀಯ ಹಿರಿಯರೇ, ತಾಯಂದಿರೇ, ಸಹೋದರ ಸಹೋದರರೇ, ಯುವಕ ಮಿತ್ರರೇ, ಎಲ್ಲ ಈ ಶಾಲೆಯ ಗೌರವಿತ ಶಿಕ್ಷಕರೇ, ಸಿಬ್ಬಂದಿ ವರ್ಗದವರೇ, ಮಾಧ್ಯಮದ ಸ್ನೇಹಿತರೆ, ಬಹುಶಃ ಇದು ಯಾವ್ದು ಬಂದ್ ಮಾಡಂತ ಹೇಳೋದನ್ನ ಟ್ರ್ಯಾಕ್ಟರ್ ಅದ ಇವತ್ತು ನೀವು ಅನಿಸ್ಬೋದು ಇದು ಎಲ್ಲಿ ಬಿಡ್ರಿ ಪ್ಲೀಸ್, ಅವೆಲ್ಲ ಬಿಡ್ರಿ ಪಾಪ. ಎಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ, ಎಲ್ಲಿ ಟೊಯೋಟಾ ಕಂಪನಿ ಜಪಾನ್ದು. ಈಗ ನೀವು ಇನೋವಾ ಗಾಡಿ ನೋಡ್ತಿರಲ್ಲ, ಇನೋವಾ ಗಾಡಿ ಅವ್ರದ್ದು, ಜಪಾನ್ನವ್ರದ್ದು, ಟೊಯೋಟಾ ಕಿರ್ಲೋಸ್ಕರ್ದು ಇನೋವಾ ಗಾಡಿ ಅವರು ತಯಾರು ಮಾಡ್ತಾರೆ ಅದನ್ನು. ಅವರು ಜಪಾನ್ ಟೊಯೋಟಾ ಕಂಪನಿ ಮತ್ತು ನಮ್ಮ ಕಿರ್ಲೋಸ್ಕರ್ ಕಂಪನಿ, ವಿಕ್ರಮ್ ಕಿರ್ಲೋಸ್ಕರ್ ಅವರು ಇದ್ರು. ಅವರು ಅಕಾಲಿಕವಾಗಿ ನಮ್ಮನ್ನು ಅಗಲಿದ್ರು. ಈಗ ಅವ್ರ ಮನೆಯವರಿದ್ದಾರೆ. ಅವರು ಬೆಂಗಳೂರಿನಲ್ಲಿ ಬಿಡದಿಯಲ್ಲಿ ಈ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ಭಾಳ 25 ಇಯರ್ಸ್, ಮೋರ್ ದನ್ 25 ಇಯರ್ಸ್, ನಾವು 26 ಇಯರ್ಸ್, 25 ವರ್ಷ ಮುಗಿಸಿ 26 ವರ್ಷ ಕಾಲಿಟ್ಟಿದ್ದಾರೆ. ಬಹಳ ವ್ಯವಸ್ಥಿತವಾದಂಥ ಒಂದು ಕಂಪನಿ. ಅವರು ಶಿಸ್ತಿಗೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ನಾ ಟೊಯೋಟಾಲಿ ಅವರು ಕಂಪನಿಲಿ ಜಪಾನ್ಗೂ ಹೋಗಿ ನೋಡಿದ್ದೀನಿ. ಅವರು ಒಸಾಕಾ ನಗೋಯ ಬಹಳ ಶಿಸ್ತಿನಿಂದ ಬದ್ಧತೆಯಿಂದ ಕೆಲಸ ಮಾಡೋಂಥವ್ರು. ಈಗ ನಾವು ಅವ್ರಿಗೆ ವಿನಂತಿಯನ್ನು ಮಾಡ್ಕೊಂಡ್ವಿ. ನೋಡ್ರಿ, ಅಲ್ಲಿಂದ ಇಲ್ಲಿಗೆ ಬಂದಾರ, ಜಪಾನ್ದಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಬಿಡದಿಯಿಂದ ಇಲ್ಲಿಗೆ ಇವತ್ತು ಮಮದಾಪುರಕ್ಕೆ ಅವ್ರು ಬಂದಿದ್ದಾರೆ. ನಿಮಗೆ ನಿಮ್ಮ ಮಕ್ಕಳ ಶಿಕ್ಷಣ ಬಗ್ಗೆ ಕರೆ ಇಟ್ಕೊಂಡು ನಾವು ಅವ್ರಿಗೆ ವಿನಂತಿ ಮಾಡಿಕೊಂಡೆ, ನಿಮ್ಮ CSR ಅನುದಾನ ಇರ್ತದೆ ಅಂದ್ರೆ ಅವರು ಏನು ಲಾಭ ಮಾಡ್ಕೋತಾರೆ, ಅದರಲ್ಲಿ 2%, 2%, ಆ ಲಾಭದ 2% ಇವತ್ತು ಸಹ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಅಂದ್ರೆ ಹೇಳಿದ್ರು. ಈಗ ಸುದೀಪ್ ದಳಿ ಅವರು ಶಾಲೆ, ಅರಣ್ಯ, ಕುಡಿ ನೀರು, ಹೀಗೆ ಅವರು ಪರಿಸರಕ್ಕೆ ಹೀಗೆ ಅವರು ಖರ್ಚು ಮಾಡ್ತಾರೆ. ನಾನು ಅವ್ರಿಗೆ ವಿನಂತಿ ಮಾಡ್ಕೊಂಡ್ಮೇಲೆ ಅವ್ರು ನಮ್ಮ ಮತಕ್ಷೇತ್ರಕ್ಕೆ ಇವತ್ತು 21 ಕೋಟಿ ರೂಪಾಯಿಗಳನ್ನ ಇವತ್ತು ಕೊಟ್ಟಿದ್ದಾರೆ.
21 ಕೋಟಿ ರೂಪಾಯಿ. ಈಗ ಪ್ರಥಮ ಹಂತದಲ್ಲಿ ನಾವು ಇಲ್ಲಿ 3 ಕೋಟಿ 33 ಕೋಟಿ 3 ಕೋಟಿ 33 ಲಕ್ಷದ ಈ ಕಟ್ಟಡ, ಆಮೇಲೆ ಕಣ್ಮುಷ್ನಾಳದಲ್ಲಿ 1 ಕೋಟಿ 50 ಲಕ್ಷ, 1.5 ಕೋಟಿ. ಎರಡನೇದಾಗಿ ಮತ್ತೆ ಅವರು ಎರಡನೇ ಹಂತದಲ್ಲಿ ಅವರು KPS ಸ್ಕೂಲ್ ಮಮದಾಪುರ ಏನಿದೆ ಅದಕ್ಕೂ ಈಗ ಗೌರ್ಮೆಂಟ್ ಡಿಗ್ರಿ ಕಾಲೇಜಿಗೆ 8 ಕ್ಲಾಸ್ ರೂಮ್ಗಳನ್ನು ಕೊಟ್ಟಿದ್ದಾರೆ, 8 ಶಾಲಾ ಕೊಠಡಿಗಳು. ಅದರ ಜೊತೆಗೆ ಅವರು ಶೌಚಾಲಯಗಳು ಹೇಳಿದ್ರಲ್ಲ, ಮಕ್ಕಳಿಗೆ ವಾತಾವರಣ ಇರಬೇಕು ಅಂತೇಳಿ ಶೌಚಾಲಯಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಕುಡಿ ನೀರಿನ ಇದನ್ನು ಕೂಡ ಇದು ಮಾಡ್ತಾರೆ. ಮತ್ತು ನಿಮಗೆ ಬೇಕಾಗಿರೋಂಥ ಏನು ಟೇಬಲು, ಡೆಸ್ಕು, ಅಲ್ಮೀರಾ, ಲಾಕರು, ಲೈಬ್ರರಿ ಮತ್ತು ಮಕ್ಕಳಿಗೆ ಆಟ ಆಡುವಂಥ ಕಿಟ್ಗಳನ್ನ ಮತ್ತು ಸೈನ್ಸ್ ಕಿಟ್ಗಳನ್ನ ಕೊಡ್ತಾರೆ ಸರ್. ಹೀಗೆ ಒಂದು ಸುಸಜ್ಜಿತವಾದಂಥ, ದಯವಿಟ್ಟು ಸುಮೀರಮ್ಮ ಪ್ಲೀಸ್, ಅಲ್ಲಿಂದ ಬಂದಾರ ಅವ್ರ ಪಾಪ ನಿಮ್ಮ ಸಲುವಾಗಿ ಬಂದು ನಿಮಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ಸ್ವಲ್ಪ ಶಾಂತಿರಿ. ಬಂದು ಒಂದು ಸುಸಜ್ಜಿತವಾಗಿ ಅತ್ಯಂತ ಒಂದು ಗುಣಮಟ್ಟದ ಅವರು ನಮಗಿಂತ ಹೆಚ್ಚಿಗೆ ಅವ್ರಿಗೆ ಕಾಳಜಿ ಇರ್ತದೆ. ನಮ್ಮ ಟೊಯಾಟೋದಿಂದ ನಾವು ಕೊಟ್ಟಂತ ಹಣ ಏನಿದೆಲ್ಲ ಕೊಟ್ಟಿದ್ದೀವಲ್ಲ, ಆ ಕ್ಲಾಸ್ ರೂಮು ಬಹಳ ಅಚ್ಚುಕಟ್ಟಾಗಿರ್ಬೇಕು, ಒಳ್ಳೆ ಗುಣಮಟ್ಟದ್ದಾಗಿರ್ಬೇಕು. ಅವರು ನಾವು ಹೆಸರು ಕಟ್ಸ್ಕೊಳ್ಬೋದು, ಅವ್ರ ಹೆಸರು ಕಟ್ಸ್ಕೊಳಕ್ ಸಾಧ್ಯ ಇಲ್ಲ. ಅಷ್ಟು ಸುಂದರವಾಗಿ, ಅಷ್ಟು ಅಚ್ಚುಕಟ್ಟವಾಗಿ ಕೊಡ್ತಾರೆ. ನಮ್ಮ ಸರ್ಕಾರಿ ಕಟ್ಟಡಗಳಕ್ಕಿಂತ ಒಂದು ಬಹಳ ಉನ್ನತ ಮಟ್ಟದ ಒಂದು ಕಟ್ಟಡವನ್ನು ಅವತ್ತು ದಿವಸ ಕೊಟ್ಟು ನಮಗೆ ಇವತ್ತಿನ ದಿವಸ ಅವರು ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ನನ್ನ ಮಾತಿಗೆ ಹೋಗೊಟ್ಟು ಬಂದು ನಮಗೆ ಇವತ್ತು ನಮ್ಮ ಮಕ್ಕಳಿಗೆ, ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಸಹಕಾರ ಮಾಡ್ತಾ ಇದ್ದಾರೆ. ಮತ್ತು ನಾವು ಇಷ್ಟಕ್ಕೆ ಬಿಡಂಗಿಲ್ಲ ದಳಿಯೋರ್ನ. ಈ 21 ಕೋಟಿ ರೂಪಾಯಿ ಕೊಡಿದಾರನ್ನ ಬಿಡೋದಿಲ್ಲ. ಮುಂದೆ ಹಂಗೆ ನಾವು ಅವರು ಪ್ರತಿ ವರ್ಷ ಹೇಳ್ತಾರೆ, ಐ ನಾಟ್ ಲಿವ್ ದಲೀಪ್ ಸಂದೀಪ್ಜಿ, again will come to you, and I am confident you people are going to help us. ನಾವು ಮತ್ತೆ ಅವ್ರಿಗೆ 21 ಕೋಟಿ ಕೊಟ್ಟು ಬಿಡೋದಿಲ್ಲ ಅವ್ರನ್ನ. ಮತ್ತೆ ನಾವು ನಮಗೆ ಬೇಕಾದಾಗ, ನಮ್ಮ ಮಕ್ಕಳಿಗೆ ಬೇಕಾದಾಗ ಅವ್ರು ಹೋಗಿ ವಿನಂತಿ ಮಾಡ್ಕೊತೀವಿ, ಮತ್ತೆ ಅವ್ರು ನಮ್ಗೆ ಸಹಾಯ ಮಾಡ್ತಾರೆ. ಆ ವಿಶ್ವಾಸ ನನಗಿದೆ. ಅಷ್ಟೊಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಅವರು ಕೂಡ ಹೊಂದಿದ್ದಾರೆ. ಇವತ್ತು ನಾನು ಟೊಯೋಟಾ ಕಿರ್ಲೋಸ್ಕರ್ ಎಲ್ಲ ಥ್ಯಾಂಕ್ ಯು ಟೊಯೋಟಾ ಕಂಪನಿ ಅಂಡ್ ಅವರ್ ಮೇಡಮ್ ಗೀತಾಂಜಲಿ ವಿಕ್ರಮ್ ಕಿರ್ಲೋಸ್ಕರ್ ಅವ್ರ ಧರ್ಮಪತ್ನಿ, ಅವರು ಕೂಡ ಬಹಳ ಒಳ್ಳೆಯ ಮನೆ ಡಾಕ್ಟರೇಟ್ನು ಕೂಡ ಕೊಟ್ಟಿವಿ ನಾವು ನಮ್ಮ ಮೆಡಿಕಲ್ ಕಾಲೇಜಿಂದ ಅವ್ರಿಗೆ, ಗೀತಾಂಜಲಿ ಕಿರ್ಲೋಸ್ಕರ್ ಅವ್ರಿಗೆ. ಅವ್ರಿಗೆ ಟೊಯೋಟಾ ಕಂಪನಿ ಜಪಾನ್ದವ್ರಿಗೆ, ನಮ್ಮ ವಿಕ್ರಮ್ ಕಿರ್ಲೋಸ್ಕರ್ ಕಂಪನಿ ಅವ್ರ ಕಿರ್ಲೋಸ್ಕರ್ ಅವ್ರಿಗೆ ನಾನು ಹೃದಯಪೂರ್ವಕವಾದಂಥ ಈ ಮತಕ್ಷೇತ್ರದ ಶಾಸಕನಾಗಿ ಮಮದಾಪುರ ಜನತೆಯ ಪರವಾಗಿ, ಕಣ್ಮುಷ್ನಾಳ್ ಜನತೆ ಪರವಾಗಿ, ಇನ್ನುಳಿದ ಅರ್ಜುಣಿಗಿ, ಬೋಚಿಕ್ಕಳಿಕಿ ಮತ್ತು ಹೆಬ್ಬಾಳಟ್ಟಿ ಮತ್ತು ಇನ್ನೊಂದು ಕಡೆ ಇವತ್ತು ಸಹ ಅವರು ಅಲ್ಲಿನೂ ಕೂಡ ಇವತ್ತು ಈ ಶಾಲೆಗಳನ್ನ ಕಟ್ಟಡಗಳನ್ನ ಕಟ್ಟಿಕೊಡ್ಲಿಕ್ಕಿದ್ದಾರೆ. ಅವರೆಲ್ಲರ ನಮ್ಮ ಮತಕ್ಷೇತ್ರದ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕಂತ ಒಂದು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಐ ರಿಯಲಿ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್. ಅಂಡ್ ದಿಸ್ ಇಸ್ ದ ಹಿಸ್ಟಾರಿಕಲ್ ವಿಲೇಜ್ ಮಮದಾಪುರ್. The tank here which is constructed is from Adil Shahi. The tank built, it is from Adil Shahi king. ಅದಕ್ಕೆ ಒಂದು ಇತಿಹಾಸ ಇದೆ. ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಬಟ್ ತಿಳಿತದ ಪರವಾಗಿಲ್ಲ, ಬರ್ತದೆ. ಆದಿಲ್ ಶಾಹಿದ್ ಒಂದ್ಸಲ ಇದಕ್ಕೆ ಮಹಾರಾಜರು ಇದಕ್ಕೆ ಹೋಗಿರ್ತಾರೆ ಕೊಂಕಣಿಗೆ. ಆ ಕೊಂಕಣಿಗೆ ಹೋದಾಗ ಮಾರಾಣಿಯಲ್ಲಿ ಹೇಳ್ತಾರೆ, ಈ ಬಾಸುಮತಿ ಅಕ್ಕಿ ಬೆಳಿತಿರ್ತಾರಲ್ಲ, ಆ ಬಾಸುಮತಿ ಅಕ್ಕಿ ನಮ್ಮಲ್ಲಿನೂ ಬೆಳಿಬೇಕು ಅಂತ ಹೇಳಿ. ಅವಾಗ ಮಹಾರಾಜ ಏನ್ ಮಾಡ್ತಾರೆ, ಮಂತ್ರಿಗೆ ಹೇಳ್ತಾರೆ. ಮಂತ್ರಿ ಏನ್ ಮಾಡಕ್ಕಾಗತ್ತೆ, ಆಯ್ತು ಅಂತ ಹೇಳಿದ. ನಮ್ಮಲ್ಲಿ ಒಂದು ಆ ಭತ್ತ ಬೆಳಿಲಿಕ್ಕೆ ಒಂದು ದಿವಸ ಬಾಸ್ಮತಿ ಬೆಳಿಲಿಕ್ಕೆ ಈ ಮಮದಾಪುರ ಕೆರೆ ನಿರ್ಮಾಣ ಮಾಡಿದ್ರು. ಇಲ್ಲಿ ನಮ್ಮ ಕುಲ್ಕಡಿ ಕೂತಾರಲ್ಲ ಇವರೆಲ್ಲ ಹಿಂದೆ, ಇಲ್ಲಿ ಬಹಳಷ್ಟು ಜನ ಇದ್ದಾರೆ. ನಮ್ಮನ್ನೊಬ್ಬ ಮುತ್ಯ ಇದ್ರು ಪಾಪ, ಅವ್ರು ತಂದು ತಿರ್ಕೊಂಡ್ರು. ನೀಲಪ್ಪ ಮುತ್ಯ ಹೆಬ್ಬಿ, ನನಗೆ ಹೇಳಿದ್ರು ಅವ್ರು ಪಾಪ, ದೇ ಗಾಟ್ ಸ್ಟಿಲ್ ಗಾಟ್ ದಟ್ ಸೀಡ್ಸ್, ದಟ್ ಒರಿಜಿನಲ್ ಸೀಡ್ಸ್ ದೇ ಗಾಟ್. ಕಾಕ ಒಂದು ಎಕರೆ ಹಚ್ಚಪ್ಪ ನೀನು, ತೋರ್ಸಾಕ್ರೆ ಬೇಕಲ್ಲ ನನಗೆ, ನಿಂದು 100 ಶೇರ್ಸರ್ ಆಗ್ಲಿ. ಸೊ ಆ 1 ಎಕರೆ ಸುಮ್ ಬಂದವ್ರು ತೋರ್ಸಕ್ ಆಗ್ಬೇಕಲ್ಲ, ಫೈದೆ ವಿಚಾರ ಮಾಡ್ಬೇಡ ಏನ್ರಿ. ಅದೊಂದು ಎಕರೆ ತೋರಿಸ್ಬೇಕಾಗತ್ ಮಂದಿ ಬಂದವ್ರು ನೋಡಕ್. ನಾವ್ ಹೇಳ್ಮ್ಯಾಗ ಅವ್ರು ನೋಡಿದಾರಪ್ಪ ತಂದಾಗ ನೋಡಾಕ್ಬೇಕಲ್ಲ. ಈಗ ಕಿರಣವ್ರು ವಾಸರ ಹೋಗಿ ಅರಣ್ಯ ಎಲ್ಲ ನೋಡ್ಕೊಂಡ್ ಬಂದಾರ ರಾಡೇರಿ. ಸೊ ಹೀಗಾಗಿ ಇದನ್ನ ಮಮದಾಪುರ ಕೆರೆ ಬಿಟ್ಟು ಬಹಳ ವರ್ಷಗಳ ಕಾಲ ಏನಾಯ್ತು, ಈ
ಮಳೆ ಕಡಿಮೆ ಆಗಿದ್ರಿಂದ ಮತ್ತು ಬಹುಶಃ ಇನ್ನಿತರ ಹಳ್ಳಗಳು ಇದೂ ಆ ವಾಟರ್ ಸೋರ್ಸ್ ಏನಿದಾವಲ್ಲ ಅದು ಯಾವಾಗ ಆಗೋದ್ರಿಂದ ಬಹುತೇಕ ಎಲ್ಲಿನೂ ಕೂಡ ಕೆರೆಗಳು ಸ್ವಾಭಾವಿಕವಾಗಿ ತುಂಬುವಂಥದ್ದು ಭಾಳ 10 ವರ್ಷದ ಒಂದ್ಸಲ ಏನು ತುಂಬೋದು. ನಮ್ಮ ಬೇಗಂ ತಲಾಬ್ ಕೆರೆ ಅಂತೂ 400 ವರ್ಷ ನಂತರ ತುಂಬಿತು. ಐ ಫಿಲ್ಡ್ ಅಪ್ ಫ್ರಮ್ ಕೃಷ್ಣ ರಿವರ್. ಅವ್ರು ಬಂದಾಗ ಗೊತ್ತಿರಲಿಲ್ಲ ನೀರು ಭಾಳ ಆದವ್ರು ನೀರು ಇಲ್ಲ ಅಂತ, ಮಳೆಗಳು ಭಾಳ ಆಗತ್ತ ತಿಳ್ಕೊಂಡಾರ ಅವ್ರು. ನಾ ಹೇಳಿ ಕೆರೆ ತುಂಬಿಸ್ತೀವ್ರಿ ಕೃಷ್ಣಾ ನದಿಯಿಂದ ಅಂತ ಹೇಳಿದೆ ನಾನು. ಅವಾಗ ಗಾಬರಿ ಆದ್ರು. ಇದನ್ನ ಕೃಷ್ಣಾ ನದಿಯಿಂದ ಕೆರೆ ತುಂಬುವ ಯೋಜನೆಯನ್ನ ಪ್ರಾರಂಭ ಮಾಡಿದ್ದು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ನಿಂದ. ಪ್ರೊಫೆಸರ್ ಹುಗ್ಗಿ ಅಂತಿದ್ರು, ಸಂಗಮವ್ರಕ್ಕಿಂತ ಮುಂಚೆ ಪ್ರೊಫೆಸರ್ ಹುಗ್ಗಿ ಸ್ಟಡಿ ಅವರು IIT ಮುಂಬೈನಲ್ಲಿ ಕರೀತಾ ಇದ್ರು. ಅವಾಗ ನರ್ಮದಾ ಮಾಯಿ ಪ್ರಾಜೆಕ್ಟ್ನಲ್ಲಿ 450 ಪ್ಲಸ್ 150 600 ಕಿಲೋಮೀಟರ್ ನೀರು ಒಯ್ದಿರ್ತಾರೆ ಕುಡಿ ನೀರಿಗೆ. ನಾವಿಲ್ಲಿ ನೀರಾವರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಮಗೆ ಕೃಷ್ಣಾ ನ್ಯಾಯಾಧೀಕರಣ ಅಡ್ಡ ಬರ್ತಾ ಇತ್ತು, ಹೊಲಗಳಿಗೆ ನೀರು ಕೊಡಕ್ಕೆ ನಾವು ಆಗೋದಲ್ಲ. ಅದಕ್ಕೆ ವಿಚಾರ ಮಾಡಿದ್ದಂಥದ್ದು, ಅವಾಗ ಐಡಿಯಾ ಹೊಳೆದಿದ್ದಂಥದ್ದು ಈ 2004ರಲ್ಲಿ ಕೆರೆ ತುಂಬುವಂಥದ್ದು. ಇವತ್ತು ರಾಜ್ಯದಲ್ಲಿ ಸುಮಾರು 4-5 ಸಾವಿರ ಕೆರೆಗಳನ್ನ ಇವತ್ತು ನಾವು ತುಂಬುತ್ತಾ ಇದ್ದೀವಿ. ದ ಸೀಡ್ ಈಸ್ ಅವರ್ಸ್, ದಟ್ ಇಸ್ ಅವರ್ ಐಡಿಯಾ. ಅಂಡ್ ಹಿಯರ್ ಇವತ್ತು ಎಲ್ಲ ಕೆರೆಗಳನ್ನು ತುಂಬಿಸಿದ್ರಿಂದ ಬಿಜಾಪುರದಲ್ಲಿ ಅಂತರ್ಜಲ ಹೆಚ್ಚಿಗಾಗಿ, ಅರ್ಲಿಯರ್ ಬಿಜಾಪುರ್ ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ರಾಜಸ್ಥಾನದಲ್ಲಿ ಜೈಸಲ್ಮೇರ್ ಅಂಡ್ ಕರ್ನಾಟಕದಲ್ಲಿ ಬಿಜಾಪುರ್, ಈ 2 ಸಿವಿಯರ್ ಡ್ರಾಟ್ ಡಿಸ್ಟ್ರಿಕ್ಟ್ಸ್ ಅಂತ ಬ್ರಿಟಿಷ್ನವರು ಡಿಕ್ಲೇರ್ ಮಾಡಿದ್ರು. ಈಗ ನಾನು ಐ ಬಿಕಮ್ ವಾಟರ್ ರಿಸೋರ್ಸ್ ಮಿನಿಸ್ಟರ್, ನೀರಾವರಿ ಮಂತ್ರಿ ಆದಾಗ ಈ ಕೆರೆಗಳನ್ನೆಲ್ಲ ತುಂಬಿ ಇವತ್ತು ಅಂತರ್ಜಲ ಜಾಸ್ತಿ ಆಗಿ ಇವತ್ತು ಸಮೃದ್ಧಿಯನ್ನು ಕಾಣ್ತಾ ಇದ್ದೀವಿ ನಾವು. ಯಾಕಂದ್ರೆ ಅಂತರ್ಜಲ ಹೆಚ್ಚಿಗಾಗಿದೆ. ದ ಲ್ಯಾಂಡ್ ವ್ಯಾಲ್ಯೂ ವಾಸ್ 2 lakh rupees, 2 ಲಕ್ಷ ರೂಪಾಯಿ, 5 ಲಕ್ಷ ರೂಪಾಯಿ, 3 ಲಕ್ಷ, 4 ಲಕ್ಷ ಇತ್ತು. 2 to 4 lakhs. Now the land value is 20 lakhs, 25 lakhs. ನಾಟ್ ಓನ್ಲಿ ಲ್ಯಾಂಡ್ ವ್ಯಾಲ್ಯೂ, ಮೊದಲು ಅವರು 10,000 ಅದು ಬೆಳೀತಿದ್ರು, ಈಗ 1 ಲಕ್ಷ ರೂಪಾಯಿ ಬೆಳೀತಾರೆ. ಆಮೇಲೆ ಕುಡಿ ನೀರಿಗೆ ನಮ್ಮ CO ಜಿಲ್ಲಾ ಪಂಚಾಯತ್ ಅವರು 770 ಟ್ಯಾಂಕರ್ ಹರಿಸ್ತಿದ್ರು, ಈಗ 35 ಟ್ಯಾಂಕರ್ ಬಂದಿದೆ. ಆಮೇಲೆ ಏನ್ರಿ ಬರೇ ಬೇಸಿಗೆಯಲ್ಲಿ ಇವತ್ತೊಂದು ದಿವಸ ಯಾವುದು ಆಮೇಲೆ ಈ ದ್ರಾಕ್ಷಿ ದಾಳಿಂಬರ ಎಲ್ಲ ಬೆಳೀತಾರ, ಬಿಜ್ಜರಿಗೆ ಒಂದು ಊರಾಗ 10 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ರು ದ್ರಾಕ್ಷಿ ಉಳಿಸ್ಕೊಳ್ಳಿಕ್ಕೆ. ಅವರು ನೀರು ತಂದು ಹಾಕ್ಲಿಕ್ಕೆ ಟ್ಯಾಂಕರ್ ಮೂಲಕ ಒಂದು ಊರಲ್ಲಿ. ಏನೋ ಒಂದು ದೇವರ ಆಶೀರ್ವಾದ, ಹಳಕಟ್ಟಿಯವರು, ಮಂತನಾಳ ಶಿವಗಳು, ನನ್ನ ತಂದೆಯವರ ಆಶೀರ್ವಾದ, ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ನೀರಾವರಿ ಮಂತ್ರಿಯಾಗಿ ಇವತ್ತು ಒಂದು ಬದಲಾವಣೆಯನ್ನ, ಇವತ್ತು ಆ ಬರದ ಏನು ಛಾಯೆ ಏನಿತ್ತು, ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಹಣಿಪಟ್ಟಿಯನ್ನು ಕಟ್ಕೊಂಡಿದ್ದೀವಿ. ಆ ಹಣಿಪಟ್ಟಿಯನ್ನ ಭಾಗಶಃ ಅದನ್ನು ಅಳಿಸಿ ಹಾಕುವಂತ ಪ್ರಯತ್ನ ಮಾಡಿದ್ದೀನಿ. ಇಲ್ಲಿ ನಮ್ಮ ಕುಲಕರ್ಣಿ ಕುಂತ ರೈತ ಸಂಘದವರು, ಕುಲಕರ್ಣಿ ಇದು ಎಲ್ಲನೂ ಕೂಡ ಯಾವಾಗ ಆಗ್ಬೇಕು, ನಾ ಮಾಡಿದ ಕೆಲಸ ನೋಟಿಫಿಕೇಶನ್ ಆದ್ಮೇಲೆ ಮಾಡಬೇಕು. ನೀವು ಹೋರಾಟಗಾರ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇವತ್ತು ಹೇಳತ್ತೀನಿ ನಿಮಗೆ, ಇದೆಲ್ಲ ನಾ ಏನು ಮಾಡಿನಲ್ಲ, ಈಗೆಲ್ಲ ಕೆನಲ್ಗಳು, 9 ಸ್ಟಾವರ್ಗಳು ಎಲ್ಲ ಕೆರೆಗಳು ಕನೆಕ್ಟ್ ಮಾಡಿದ್ದು, ಇದು ಯಾವಾಗ ಮಾಡ್ಬೇಕಂದ್ರೆ ನಮ್ದು ಗೆಜೆಟ್ ನೋಟಿಫಿಕೇಶನ್, ಇನ್ನ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲಲ್ಲ, ಆಮೇಲೆ ಮಾಡಬೇಕು. ಇದೆಲ್ಲ ನಾ ಮಾಡಿದ್ದು ಪೂರ್ವ ತಯಾರಿ, ಅಡ್ವಾನ್ಸ್ ಆಕ್ಷನ್. ಇದು ಆ ಅಡ್ವಾನ್ಸ್ ಆಕ್ಷನ್ ಪೂರ್ವ ತಯಾರಿಯಿಂದ ಇಷ್ಟೆಲ್ಲ ನಾವು ಲಾಭ ಪಡ್ಕೊಂಡಿದ್ವಿ. ಮುಂದೆ ಬರ್ತದೆ, ಮುಂದೊಂದು ದಿವಸ ಅದು ಹೊಲಗಳಿಗೆ ಗೆಜೆಟ್ ನೋಟಿಫಿಕೇಶನ್ ಆಗಿ ಆಲಮಟ್ಟಿ ಅಣೆಕಟ್ಟನ್ನ 519ರಿಂದ 524 ಕೆರೆಸಿದಾಗ ಅವಾಗ ನಾವು ಹೊಲಗಳಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹೀಗೆ ಇವತ್ತು ನಿಮ್ಮ ಆಶೀರ್ವಾದದಿಂದ ಆ ಕೆಲಸಗಳು ಮಾಡಿದ್ದೀನಿ. ಇವತ್ತು ಟೊಯೋಟೋದವರು ಇವತ್ತು ಬಂದು ಇಲ್ಲಿ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಶಿಕ್ಷಣಕ್ಕೆ ಬಹಳ ಮಹತ್ವವನ್ನು ಕೊಡಬೇಕು. ಅಂಡ್ ಇಲ್ಲಿ ವಿ ಆರ್ ಡೆವಲಪಿಂಗ್ ಅ ಫಾರೆಸ್ಟ್ ಹಿಯರ್. ಸಿದ್ದೇಶ್ವರ ಸ್ವಾಮೀಜಿ, ಒನ್ ಆಫ್ ದ ಗ್ರೇಟೆಸ್ಟ್ ಸ್ವಾಮೀಜೀಸ್, ಅ ರಿಯಲ್ ಸೇಂಟ್. ಇಫ್ ಯು ಟೇಕ್ ದಿಸ್ ಬುಕ್ ಡಿಕ್ಷನರಿ, ನೀವು ಡಿಕ್ಷನರಿಯನ್ನ ತೆಗೆದು ಸಂತ ಅಂತ ಹೇಳಿ ಅದಕ್ಕೆ ಮೀನಿಂಗ್ ಹುಡುಕಾಡಿದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿ. ಒನ್ ಅಂಡ್ ಓನ್ಲಿ ಒನ್. ಈ ವಾಸ್ ಒನ್ ಅಂಡ್ ಓನ್ಲಿ ಒನ್. ಅವ್ರಂಗೆ ಬೇರೆ ಯಾರು ಸ್ವಾಮಿಗಳು ಬರಲ್ಲ. ಮತ್ತೆ ಇದನ್ನ ಯಾರು ಹಿಂದೆ ಮುಂದೆ ಎಲ್ಲ ಸ್ವಾಮಿಗಳ ಮುಂದೆ ಹೇಳಿರ್ತೀನಿ ನಾನು. ಅವರೊಬ್ಬರೇ ಬಿಳಿ ಬಟ್ಟೆ, ಒಂದೇ ಜೋಡು, ಅರ್ಧ ರೊಟ್ಟಿ ಬೆಳಗ್ಗೆ, ಅರ್ಧ ರೊಟ್ಟಿ ಸಾಯಂಕಾಲ. ನಾಲೆಜ್, ಈ ಕುಡ್ ಟಾಕ್ ಅಬೌಟ್ ಆಟೋಮೊಬೈಲ್. ನೀವು ಅವ್ರ ಕಡೆ ಮಾತಾಡಿದ್ರೆ ಅವ್ರ ಇಂಗ್ಲಿಷು ಯಾವ ಬ್ರಿಟಿಷರಿಗೂ ಬರಲ್ಲ ಅಷ್ಟಿಂತ ಇಂಗ್ಲಿಷು ಪ್ರೊನೌನ್ಸಿಯೇಷನ್. ಯು ನೇಮ್ ಎನಿಥಿಂಗ್, ಸ್ಪೇಸ್, ಯು ಟಾಕ್ ಅಬೌಟ್ ಸ್ಪೇಸ್. He passed 2 years back, and in his memory, where this forest has been developed. ಮಮದಾಪುರದವರು ನೀವು ಕೆರೆ ಆಯ್ತು, ನೀರಾಯ್ತು, ಸಿದ್ದೇಶ್ವರ ಸ್ವಾಮಿಗಳು ಏನ್ ಹೇಳಿದ್ರು ಅವರ ಅಂತಿಮ ವಿಲ್ ನಲ್ಲಿ
ವಿಲನಕ್ಕೆ ಏನಂತೀರ ಅಂತಿಮ ಮೃತ್ಯುಪತ್ರದಲ್ಲಿ ಏನು ಹೇಳಿದ್ರು, ನಾವು ಲಿಂಗಾಯತರು ನಾವು ಹೂಳ್ತೀವಿ, ಸ್ವಾಮಿಗಳನ್ನ ನಾವು ಹೂಳಿ ಗದಿಗೆ ಮಾಡ್ತಿದ್ವಿ. ನಾನು ಗದಿಗೆ ಮಾಡಬೇಡ್ರಿ ಅಂದ್ರು. ಗದಿಗೆ ಮಾಡಿದ್ರೆ ನೀವು ಗುಡಿ ಕಟ್ತೀರಿ, ಕೈ ಹೊಡಿತೀರಿ, ನನ್ನ ದೇವ್ರು ಮಾಡ್ತೀರಿ. ನಾನು ಜನ ನೆನಪಾರ್ಬೇಕು ಅಂದ್ರು. ನನಗೆ ಜನ ನೆನಪಾರ್ಬೇಕು. ನಾನು ನಿಸರ್ಗದಿಂದ ಬಂದಿನಿ, ಬೈಲಲ್ಲಿ ಬಂದಿನಿ, ಬೈಲಾಗಿ ನಾವು ಹೋಗ್ಬೇಕು. ನಿಸರ್ಗದಿಂದ ಬಂದಿನಿ, ನಿಸರ್ಗದಾಗ ನಾನು ವಿಲೀನ ಆಗ್ತೀನಿ. ಐ ಕಮ್ ಫ್ರಮ್ ದ ನೇಚರ್, ಐ ಲಾಟ್ ಗಾಟ್ ಮರ್ಜ್ಡ್ ಇನ್ ದ ನೇಚರ್ ಅಂಡ್ ವಿ ಹ್ಯಾವ್ ಟು ಚಿತಾಭಸ್ಮ ಮಾಡ್ಬೇಕಾಯ್ತು. ಚಿತಾಭಸ್ಮ ಅವರು ಇನ್ ಇಸ್ ವಿಲ್ ಯು ವಾಂಟೆಡ್ ಟು ಬಿ ಫಾರ್ಗಾಟನ್. ಐ ವಿಲ್ ಮಂತೇಶ್ ಅವ್ರಿಗೆ ಒಂದೆಲ್ಲ ಕ್ಯಾಸೆಟ್ಸು, ದಳವಿ ಅವ್ರಿಗೆ ಇಂಗ್ಲಿಷ್ ಕ್ಯಾಸೆಟ್ಸು, ಕನ್ನಡ ಕ್ಯಾಸೆಟ್ಸು, ಇವ್ರಿಗೆಲ್ಲರಿಗೂ ಕಳಿಸಿ ಒಂದು ಗಿಫ್ಟ್ ಮಾಡಿ, ಒಂದು ಗಿಫ್ಟ್ ಬಾಕ್ಸ್ ಮಾಡಿ. ನೀವು ಯು ಶುಡ್ ಹಿಯರ್ ಇಸ್ ಸ್ಪೀಚ್ ಟಾಕ್ಸ್. Morning 6 o'clock, 50,000 people, 1 lakh people in Karnataka, Maharashtra. Pin drop silence. Very fragile person, delicate. So, ಈಗ ನಾವು ಮಮದಾಪುರಕ್ಕೆ ಏನು ಹೇಳಕ್ ಬಯಸಿದ್ದೆ ಅಂದ್ರೆ, ಇಲ್ಲಿ ಅರಣ್ಯ ನಿರ್ಮಾಣ ಮಾಡತ್ತೀವಲ್ಲ 1600 ಎಕರೆ, ಇದು ಅತ್ಯಂತ ಪವಿತ್ರವಾದಂಥ ವನ. ಯಾಕಂದ್ರೆ ಈ ವನಕ್ಕೆ ನಾವು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ವನ ಅಂದಿದ್ದೀವಿ. ಅರ್ಥ ಮಾಡ್ಕೋಬೇಕು. ಸಿದ್ದೇಶ್ವರ ಸ್ವಾಮೀಜಿ ವನ ಅಂದಮೇಲೆ ಸಿದ್ದೇಶ್ವರ ಸ್ವಾಮೀಜಿಯವ್ರ ತರ ಇರಬೇಕಾಗ್ತದೆ. ಅಲ್ಲಿ ಸ್ವಚ್ಛವಾಗಿಡಬೇಕು, ಅಲ್ಲಿ ಕೆಟ್ಟ ಕೆಲಸಗಳಾಗಬಾರ್ದು. ಅಲ್ಲಿ ನಾವು ಕೂಡ ಮಾಡ್ತೀವಿ. ಅಲ್ಲಿ ಒಂದು ಆಧ್ಯಾತ್ಮಿಕ ಹಾಲ್ ಅನ್ನು ಮಾಡ್ತೀವಿ, ಪ್ರಾರ್ಥನೆ ಹಾಲ್ ಮಾಡ್ತೀವಿ, ಸೈನ್ಸ್ ಮಕ್ಕಳಿಗೆ ಸೈನ್ಸ್ ಲ್ಯಾಬ್ ಮಾಡ್ತೀವಿ, ಎಲ್ಲನೂ ಮಾಡಿಸ್ತೀನಿ ನಾನು. ಈಗಾಗಲೇ ನಮ್ಮ ಇವರು ಐ ಥಿಂಕ್ ಯಾರಪ್ಪ, ನಮ್ಮ ಗ್ಲಾಸ್ ಕಂಪನಿ, ದೇ ಗೇವ್ 1 crore ಫಂಡ್ CSR. NTPC is giving so much of money in CSR. Government also, Forest Department ಎಲ್ಲ ಮಾಡಿ ಇದು ಈ ನಮ್ಮ ಉದ್ದೇಶ ಏನದ, ಇಡೀ ರಾಜ್ಯದಲ್ಲಿ ಒಂದು ಶ್ರೇಷ್ಠವಾದಂಥ ವನ, ಅದು ಸಿದ್ದೇಶ್ವರ ಸ್ವಾಮೀಜಿ ವನ ಆಗಬೇಕು. ಮತ್ತು ಸಿದ್ದೇಶ್ವರ ಸ್ವಾಮೀಜಿ ಎಲ್ಲಿ ಹುಡುಕಾಡ್ತೀರಪ್ಪ ನೀವು? ಗದಿಗೆ ಇಲ್ಲಲ್ಲ, ಗುಡಿ ಇಲ್ಲಲ್ಲ, ಎಲ್ಲಿ ಹುಡುಕಾಡ್ತೀವ ಸಿದ್ದೇಶ್ವರ ಸ್ವಾಮಿಗಳನ್ನ? ನಿಸರ್ಗದಾಗ ನಾವು ಉಸಿರಾಡುವಂಥ ಗಾಳಿ ಮಮದಾಪುರದಲ್ಲಿ ಸಿದ್ದೇಶ್ವರ ಸ್ವಾಮಿಗಳಿದಾರ. ನಾವು ಇಲ್ಲಿ ಬೆಳೆದಂತ ಅರಣ್ಯ ಏನೈತಲ್ಲ, ಅರಣ್ಯದ ಪ್ರತಿಯೊಂದು ಗಿಡದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರು ಇದಾರ. ಅಷ್ಟು ಪವಿತ್ರತೆ ಇದೆ. ದಯವಿಟ್ಟು ತಾವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಆ ಕೆಲಸವನ್ನು ಮಾಡ್ತಿದ್ದೀವಿ. ಅದಕ್ಕೆ ತಾವೆಲ್ಲರ ಸಹಕಾರ ಮಾಡ್ರಿ. ಅದನ್ನು ಒಳ್ಳೆ ರೀತಿಯಿಂದ ಪೋಷಿಸಿ ಇದು ಆದರ್ಶ ಗ್ರಾಮ ಆಗ್ಬೇಕು. ಸಿದ್ದೇಶ್ವರ ಸ್ವಾಮಿಗಳು ಇಲ್ಲಿ ನೆಲೆಸಿದಾರೆ. ಹುಟ್ಟಿದ್ದು ಬಿಜರ್ಗಿ ಇರ್ಬೋದು, ಆದ್ರೆ ಸಿದ್ದೇಶ್ವರ ಸ್ವಾಮೀಜಿಯವರು ಇಲ್ಲಿ ನೆಲೆಸಿದ್ದಾರೆ. ಇದನ್ನು ತಾವು ಅರ್ಥ ಮಾಡ್ಕೊಡ್ರಿ. ಅದಕ್ಕೆ ಬಹಳ ಈ ಗ್ರಾಮ ಆದರ್ಶ ಗ್ರಾಮ ಆಗಬೇಕು. ಆದರ್ಶ ಗ್ರಾಮ ಆಗಲಿಕ್ಕೆ ಟೊಯೋಟಾ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡಿ ಇವತ್ತೊಂದು ದಿವಸ ನಾವು ಇದನ್ನೊಂದು ಆದರ್ಶ ಗ್ರಾಮವನ್ನು ಮಾಡೋಣ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ಮತ್ತೊಮ್ಮೆ ನಾ ಟೊಯೋಟಾ ಕಂಪನಿ ಏನು ಕಿರ್ಲೋಸ್ಕರ್ ಕಂಪನಿ ಇದೆ, ದಳಿವಿ ಅವರಿಗೆ, ಅವರ ಟೊಯೋಟಾ ಮ್ಯಾನೇಜ್ಮೆಂಟ್ಗೆ, ಕಿರ್ಲೋಸ್ಕರ್ ಮ್ಯಾನೇಜ್ಮೆಂಟ್ಗೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾದಂಥ ಅವತ್ತೊಂದು ದಿವಸ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಅರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ and we look forward for your support in future also. We will not leave you, Dalviji. See, we will always come to you, and until our entire schools and all this have been in this one. People like you, we know, and it's a great pleasure for you people also. You do it in Bangalore, nobody listens on it. You do it in this village, you know, so much of happiness here. Incremental development will be more than Bangalore and all this. You know, it is that as the CEO said, you know, this is where Mahatma Gandhi is this one. The rural people should get educated. ಗ್ರಾಮ ಸ್ವರಾಜ್ಯ ಯಾವಾಗ ಆಗ್ತದಂದ್ರೆ, ಗ್ರಾಮಗಳು ಯಾವಾಗ ಅಭಿವೃದ್ಧಿ ಆಗ್ತದ ಅವಾಗ ದೇಶ ಅಭಿವೃದ್ಧಿ. ಬರೀ ಬೆಂಗಳೂರು ಸಿಂಗಾಪುರ ಆದ್ರೆ ಅಭಿವೃದ್ಧಿ ಆಗೋದಿಲ್ಲ. ಇವತ್ತು ನಮ್ಮ ಗ್ರಾಮಗಳ ಅಭಿವೃದ್ಧಿ ಆಗಬೇಕು. ಆ ದಿಶೆಯಲ್ಲಿ ನೀವು ಬಹಳ ದೊಡ್ಡ ಕೊಡುಗೆಯನ್ನು ಮಾಡಿದ್ರಿ. ಹೃದಯಪೂರ್ವಕವಾಗಿ ನಮ್ಮೆಲ್ಲ ಜನರ ಪರವಾಗಿ ನಾನು ಅಭಿನಂದಿಸ್ತೇನೆ. ಮತ್ತು ಅವರು ಕೊಟ್ಟಂತ ಏನು ಇದು ಇದೆಯಲ್ಲ, ಅದನ್ನ ಸರಿಯಾಗಿ ಸದ್ಬಳಕೆ ಆಗಲಿ. ನಿಮ್ಮ ಶೌಚಾಲಯ ಹಿಡ್ಕೊಂಡು ಎಲ್ಲನೂ ಕಟ್ಟಿಕೊಡ್ತಾರೆ ಅವರು. ಕ್ಲಾಸ್ ರೂಮು, ಸೈನ್ಸ್ ಇಕ್ವಿಪ್ಮೆಂಟ್ ಎಲ್ಲ ಕೊಡ್ತಾರೆ. ಸದ್ಬಳಕೆ ಆಗಲಿ. ನಿಮ್ಮ ಮಕ್ಕಳನ್ನ ಶಾಲೆ ಕಲಿಸ್ರಿ, ಒಳ್ಳೆ ನಾಗರಿಕರು ಮಾಡಲಿ. ನಮ್ಮ ಮಕ್ಕಳು ಸೈಂಟಿಸ್ಟ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಪ್ರೊಫೆಸರ್ ಆಗಬೇಕು, ಟೀಚರ್ ಆಗಬೇಕು. ರಾಜಕಾರಣ ಒಂದು ಹೊರತುಪಡಿಸಿ ಎಲ್ಲ ಆಗಲಿ. ಇಷ್ಟು ಹೇಳಿ ಮತ್ತೊಮ್ಮೆ ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ನನಗಿಂತ ಹೆಚ್ಚಿಗೆ ಅವರು ಅಲ್ಲಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಇವತ್ತು ಸಹ ಬಂದು ಅವರು ಭೂಮಿ ಪೂಜೆ ಮಾಡಿದ್ದಾರೆ. ಒಂದು ಸುಂದರವಾದ ಹೇಳಿದ್ರು, ಟೈಮ್ ಗಿಮ್ ಬಹಳ ಸಿಸ್ಟಮೆಟಿಕ್ ಇರ್ತದ. ಅವ್ರು ಹೇಳಿದ್ರಲ್ಲ, ಇಂಟ್ರೆಸ್ಟ್ ದಿವಸನಾಗ ಇಂಟ್ರೆಸ್ಟ್ ದಿವಸನಾಗ ಕಟ್ಬಿಡ್ತದ. ಏಕದಮ್ ಶಿಸ್ತು.
ಅದಕ್ಕೆಲ್ಲ ನನ್ನ ತೆಲಿ ಸೌಕಾರ ಅದು ಎಲ್ಲರೇ ಕಂಗೂರ ಮೊದಲ ಹಿಡಿಸಿರಲ್ರಿ. ಅವ್ರಿಗೆ ಶಿಸ್ತು ಅಂದ್ರೆ ಭಾಳ ಮುಖ್ಯ. ಏನು ಅವ್ರಿಗೆ ಸಂಪೂರ್ಣವಾದಂಥ ಸಹಕಾರ ಕೊಡ್ಬೇಕು ನೀವು ಏನ್ರಿ. ಕಾಡಿರಿ ಮತ್ತೆ ಎಲ್ಲರೇ ಮತ್ತೆ ಬರಂಗಿಲ್ಲ ನಮ್ಮ ಕಡೆಯವರು. ಅಷ್ಟು ಹೇಳಿ ಭಾಳ ಸಂತೋಷದಿಂದ ನಾವೆಲ್ಲರೂ ಕಾರ್ಯಕ್ರಮದ ಬಹಿಷ್ಕರಿಸಿದ್ವಿ. ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡೋಣ. ನಮ್ಮ ಮಕ್ಕಳು ಜವಾಬ್ದಾರಿಯುತ ನಾಗರಿಕ ಆಗಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಮಾಡೋಣ. ಇನ್ನೂ ಭಾಳಷ್ಟು ಇದ್ದಾವೆ, ಅವ್ರನ್ನ ಕುಂಡ್ರಿಸ್ಕೊಂಡು ಹೇಳಂಗಿದೆ. ನಮ್ಮ ಸಲ ಬಂದಾಗ ಹೇಳ್ತೇನೆ ನಾವು. ನಮ್ಮ ಅಂಗನವಾಡಿ ಹಿಡ್ಕೊಂಡು ಇವತ್ತು ನಾನು ಎಲ್ಲ ಕಡೆ ಪ್ಲೇ ಸ್ಕೂಲು ಅಂಗನವಾಡಿಗಳನ್ನ ಕನ್ವರ್ಟಿಂಗ್ ಇಂಟು ಪ್ಲೇ ಸ್ಕೂಲ್ಸ್, ಆಮೇಲೆ ನಮ್ಮ ಎಲ್ಲ ಶಾಲೆಗಳಲ್ಲಿ ಪ್ಲೇ ಎಕ್ವಿಪ್ಮೆಂಟ್ಸು ಎಲ್ಲವನ್ನ ಕೂಡ ಕೊಡ್ತಾ ಇದ್ದೇವೆ. ಅವ್ರಿಗೆ ನಾವು ಈಗಾಗಲೇ ಏಕಸ್ನವರು ಇದು ಕೊಟ್ಟಿದ್ದಾರೆ, ನಮಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಕೊಟ್ಟಿದ್ದಾರೆ. ನಿಮ್ಮ ಅರವಿಂದ್ ಮಡಿಗೇರಿ ಎಲ್ಲ ಆಲ್ ಹೈಸ್ಕೂಲ್ಸ್ ನೆಕ್ಸ್ಟ್ ಲೆವೆಲ್ ಬೇಡ್ಕೊಂಡು ಟೇಕ್. ಆಮೇಲೆ ನಮ್ಮ ಕುಲಕರ್ಣಿ ನಾವು ಇಷ್ಟೇ ನೋಡ್ಬಾರ್ದು, ಬರೀ MB ಪಾಟೀಲ್ ಬಬಲೇಶ್ವರ ಮುಂದಿನದ್ರಾಗ ನಮ್ಮ ಸ್ವಾರ್ಥ ಸ್ವಲ್ಪ ಇರುವುದೇ. ನಮ್ಮ ಸ್ವಾರ್ಥ ಮುಗಿದಾಗ ಈಗ ಏನು ಮಾಡತ್ತೀವಿ, ಈಗ ಒಂದು ಹಂತಕ್ಕೆ ಬಂದ್ಮೇಲೆ ಅರ್ಧ ನಮ್ಮ ಮತಕ್ಷೇತ್ರಕ್ಕೆ, ಅರ್ಧ ಉಳಿದೆಲ್ಲ ಮತಕ್ಷೇತ್ರಕ್ಕೆ. ಈಗ ಯಾರೋ ಒಬ್ರು ಸುಮಾರು 500 ಸೈಕಲ್ ಕೊಡತ್ತಾರ, ಅಂಗವಿಕಲರಿಗೆ ಸೈಕಲ್ 500 ಸೈಕಲ್. ಅದಕ್ಕೆ ಬರ್ತೀವಿ, ಅದು ಬೇಡಪ್ಪ ಬಾಗೇವಾಡಿ ಅಂತ ಪುಸ್ತಕಲ್ಲ. 500 ಇದು ಕೊಡ್ತಾ ಇದಾರೆ, ಏನೋ ಅಂಗವಿಕಲರ ಸೈಕಲ್ಗಳನ್ನ. ಅದನ್ನು ಕೂಡ ಅರ್ಧ ಇಲ್ಲಿ ಕೊಡ್ರಿ, ಅರ್ಧ ಅಲ್ಲಿ ಕೊಡ್ರಿ ಅಂತ ಹೇಳಿ ನಮ್ಮ ಆದೇಶಿಗೆ. ಮತ್ತು ಇನ್ನೂ ಮೊನ್ನೆ ಒಬ್ಬರು 2 ಕೋಟಿ ರೂಪಾಯಿ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಪವರ್ ಗ್ರಿಡ್ನವರು. ಅವೆಲ್ಲನೂ ಕೂಡ ಉಳಿದವರಿಗೆ ಅರಾಗ ನಮ್ಮ ಮತಕ್ಷೇತ್ರಕ್ಕೆ ತಗೊಂಡು ಉಳಿದವರಿಗೆ ಜಾಸ್ತಿ ಕೊಟ್ಟಿದ್ವಿ. ನಮ್ಮಲ್ಲಿ PSC ಅದಾವೆ, ಯಾವ ಓದೂ ಇಲ್ಲ. ಅದಗೇನ್ ವಿಲ್ ಕಮ್ ಒನ್ ಟೈಮ್. ಯು ವಾಂಟ್ ಟು ಡೂ ಅ ವೆರಿ ಗುಡ್ ಹಾಸ್ಪಿಟಲ್. ಐ ಸೀನ್ DK ಶಿವಕುಮಾರ್ ಅವರಿಗೆ ಅವರು ಒಂದು ಹಾಸ್ಪಿಟಲ್ ಕಟ್ಟಿಸಿದಾರೆ. 50 ಕೋಟಿನೋ ಅವ್ರ ಎಷ್ಟೇದು 50-60 crores. ಈಗ ನೆಕ್ಸ್ಟ್ ಇಂಟೆಂಟ್ ನಮ್ದು ಏನಿರ್ತದೆ ಅಂದ್ರೆ ಅವ್ರಿಗೆ ನಮ್ಮ ಬಬಲೇಶ್ವರಕ್ಕೆ ಒಂದು ಒಳ್ಳೆ ಹಾಸ್ಪಿಟಲ್ ಮಾಡಿಸೋಣ ಅವ್ರ ಕಡೆಯಿಂದ ಹೆಚ್ಚಿಸಿ. ಹೋಗಿ ನಾವು ಗೀತಾಂಜಲಿ ಮೇಡಮ್ ಅವ್ರಿಗೂ ಗಂಟು ಬರ್ತೀವಿ, ದಡಿಯವ್ರಿಗೂ ಗಂಟು ಬಿಡೋಣ ಅಂತ. ಏನೇ ಇದ್ರು ಪ್ರೀತಿಯಿಂದ ಕೇಳ್ತೀವಿ, ವಿಲ್ ನಾಟ್ ಫೋರ್ಸ್ ಯು. ಇಷ್ಟು ಹೇಳಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದು ಶೋಭೆ ತಂದಿದ್ದಕ್ಕಾಗಿ ನಾನು ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ.